ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ತೆ. ಫ್ರೆಂಡ್ಸ್, ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ಚಾಮುಂಡೇಶ್ವರಿ ಹಬ್ಬದ ಬ್ಲಾಗ್ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಅಂದರೆ ಹಬ್ಬದ ದಿವಸದ್ದು ಬ್ಲಾಗ್ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ತಾ ಇರ್ಬೋದು, ಆವಾಗಲೇ 8:30. ಸೊ ನಾನು 7:30ಗೆ ಎದ್ದು, ಪಾಪು ಇನ್ನೂ ಎದ್ದೇಳೋದು ಲೇಟು. ಅವಳು ಎದ್ದೇಳೋಷ್ಟರಲ್ಲಿ ಸ್ನಾನ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಇವತ್ತು ನಾನೇ ಪೂಜೆನೂ ಕೂಡ ಮಾಡಿದೆ. ಅಂದರೆ ನೈಟೆಲ್ಲ ಪೂಜೆಗೆ ಅಮ್ಮ ಫೋಟೋ ಎಲ್ಲ ರೆಡಿ ಮಾಡಿದ್ರಲ್ವ. ಸೊ ನಾನು ಎದ್ದು ಬೆಳಗ್ಗೆ ದೀಪ ಹಚ್ಚಿ ಪೂಜೆ ಎಲ್ಲನೂ ಮಾಡಿದೆ. ನೋಡ್ತಾ ಇರ್ಬೋದು ನಾನು ಎಷ್ಟು ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಅಂದರೆ ಜಸ್ಟ್ ಒಂದು ಕುರ್ತಾ ಹಾಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ, ಇನ್ನೂ ಏನು ರೆಡಿ ಆಗಿಲ್ಲ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಸೊ ಸಿಂಪಲಾಗಿ ಹಾಗೆ ಪೂಜೆನೂ ಕೂಡ ಮಾಡಿದೆ. ಅಮ್ಮ ನೈಟೇನೆ ಪೂಜೆ ಎಲ್ಲನೂ ಮಾಡಿದರು. ಸೊ ನಾನು ದೀಪ ಹಚ್ಚಿ ಇವಾಗ ಒಂದು ಸ್ವಲ್ಪ ಸಿಂಪಲಾಗಿ ಪೂಜೆ ಎಲ್ಲನೂ ಆಯಿತು. ಇವಾಗ ಪಾಪನ ಎಬ್ಬಿಸ್ಬೇಕು. ಪಾಪನ ಎಬ್ಬಿಸ್ಬಿಟ್ಟು ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ನೆನ್ನೆನೇ ಪಾಪುಗೆ ತಲೆಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತಲೆಗೆಲ್ಲ ಕೈ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕೈ ಎಣ್ಣೆ ಎಲ್ಲ ಹಚ್ಚಿ ಇವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪಾಪನ ಸ್ನಾನಕ್ಕೆ ಕರ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದಮೇಲೆ ನಂದೇನು ಕೆಲಸ ಇರುತ್ತೆ ಅಂತಂದರೆ, ಪಾಪು ಸ್ನಾನಕ್ಕೆ ಹೋದ್ಮೇಲೆ ಸೊ ಪಾಪು ಹಾಕೊಳ್ಳೋ ಬಟ್ಟೆ ಮತ್ತು ಪಾಪು ಕ್ರೀಮ್ಗಳು ಅದೆಲ್ಲನೂ ಎತ್ತಿಡ್ಕೊತೀನಿ. ಇದು ಸ್ನಾನಕ್ಕೆ ಹೋಗಿ ಬರೋವಂಟ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಸೊ ಇವತ್ತು ಹಾಕೋಕ್ಕೆ ಎಲ್ಲ ಬಟ್ಟೆ ಮತ್ತು ರೆಡಿ ಮಾಡೋಕ್ಕೆ ಕ್ರೀಮ್ ಅದೆಲ್ಲನೂ ಎತ್ತಿಡ್ಕೊತಾ ಇದೆ. ಫ್ರೆಂಡ್ಸ್, ಪ್ರತಿ ಸರಿ ಸ್ನಾನ ಮಾಡಬೇಕಾದ್ರೂ ಇಷ್ಟು ಕೆಲಸ ಇರುತ್ತೆ ನನಗೆ. ನಮ್ಮ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ಪಾಪಗೆ ಏನೇನು ಬೇಕು ರೆಡಿ ಮಾಡೋದು ಅದೆಲ್ಲನೂ ಕೂಡ ಎತ್ತಿಟ್ಕೊತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಖುಷಿ ಯಾವ ಥರ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ನಾನು ಯಾಕೆ ಸ್ವಲ್ಪ ಜರ್ಕಿನ್ ಥರ ಹಾಕಿದ್ದೀನಿ ಅಂತಂದರೆ, ಆಚೆ ತುಂಬಾ ಕೋಲ್ಡು, ಅದಕ್ಕೋಸ್ಕರ ಜರ್ಕಿನ್ ಥರನೇ ಹಾಕ್ತೆ. ಸೊ ಈ ಕಡೆ ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇನ್ನು ಊಟಕ್ಕೆ ಬರ್ತಾರಲ್ವ ಕರೆದಿರೋರು ಎಲ್ಲರೂ. ಸೊ ಅದಕ್ಕೆ ಅಮ್ಮ ಬೇಗ ಬೇಗ ಅಡುಗೆಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ರು. ಆವಾಗಲೇ 10-10:30 ಆಗಿತ್ತು. ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ಟೈಮ್ ಅಷ್ಟರಲ್ಲೆಲ್ಲ ಅಡುಗೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಚಿಕನ್ ಮಾಡ್ತಾಯಿದ್ರು. ಫಸ್ಟು ಸ್ಟಾರ್ಟಿಂಗ್ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ನ ಮಾಡಿ ಎತ್ತಿಡ್ತಾಯಿದ್ರು. ಸೊ ಈ ಕಡೆ ಮಟನ್ನು ಕೂಡ ಬೇಗ ಹಾಕಿದ್ರು. ಕುಕ್ಕರಲ್ಲಿ ಮಸಾಲೆಗೆ ಎಲ್ಲನೂ ಒಗ್ಗರಣೆಲ್ಲ ರೋಸ್ಟ್ ಮಾಡ್ಕೊತಾ ಇದ್ರು. ಸೊ ಅಡುಗೆ ಬೇಗ ಬೇಗ ಮಾಡಬೇಕಲ್ವ, ಇನ್ನು ಕರೆದಿರೋರೆಲ್ಲ ಊಟಕ್ಕೆ ಬಂದುಬಿಡ್ತಾರೆ. ಆದರೂ ಲೇಟೇ ಆಯಿತು ಅಡುಗೆ ಮಾಡೋಷ್ಟರಲ್ಲಿ. ಅಮ್ಮ ಒಬ್ಬರೇ ಮಾಡ್ತಾಯಿದ್ರು. ಸೊ ಈ ಕಡೆ ಅಪ್ಪ ಬೋಟಿ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಆಚೆ ಕೂತ್ಕೊಂಡು. ಆಚೆ ಎಲ್ಲ ಕೂತ್ಕೊಂಡು ಬೋಟಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊತಾ ಇದ್ರು. ನಂದೇನು ಕೆಲಸ ಅಂತಂದರೆ, ಇವತ್ತು ನಾನು ಬರೀ ಪಾಪ ನೋಡ್ಕೊಳ್ಳೋದು ಅಷ್ಟೇನೆ. ಸೊ ನಾನು ಬೇರೆ ಏನೂ ಕೆಲಸ ಇರಲಿಲ್ಲ. ಪಾಪನ ನೋಡ್ಕೊಳ್ಳೋದೇ ಆಗೋಯ್ತು ಬೆಳಗಿಂದ ಸಂಜೆವರೆಗೂ. ಸೊ ಇಷ್ಟು ದಿನ ಬೇಗನೆ ಮಲ್ಕೊಂಡ್ಬಿಡ್ತಾಯಿದ್ದು. ಅದೇನೋ ಒಂದು 2 ದಿವಸದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಎಲ್ಲೋ ರೇರ್ ಸ್ವಲ್ಪ ಮಾತ್ರ ನಿದ್ದೆ ಮಾಡ್ಕೊಂಡು ಬೇಗನೆ ಎದ್ದು ಬಿಡ್ತಾ ಇದ್ಲು. ಸೊ ಅದಕ್ಕೆ ಆಟ ಆಡ್ಕೊಂಡು ಕೂತಿದ್ದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಯಾರು ಗೆಸ್ಟ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವ್ರು ಬಂದು ಸೌಮ್ಯ ಅಂತ ನನ್ನ ಫ್ರೆಂಡು. ನನಗೆ ಹೇಗೆ ಫ್ರೆಂಡು ಅಂತಂದರೆ, ಇವ್ರ ಅಮ್ಮ ಬಂದು ಸೊ ನಮ್ಮಮ್ಮನ ಫ್ರೆಂಡು. ನಮ್ಮಮ್ಮನ ಫ್ರೆಂಡ್ ಅವ್ರ ಮಗಳು ನನಗೆ ಫ್ರೆಂಡು. ಸೊ ಅವರು ಕೂಡ ಬಂದಿದ್ದರು. ಪಾಪಗೆ ಹಾಗೆ ಬಟ್ಟೆ ತೊಗೊಂಬಂದಿದ್ರು. ಅವರೇ ರೆಡಿ ಮಾಡಿಬಿಟ್ಟು ಪಾಪ ಜೊತೆ ಆಟ ಆಡ್ತಾಯಿದ್ರು. ನೋಡ್ತಾ ಇರ್ಬೋದು ಖುಷಿನೂ ಕೂಡ ಅವ್ರ ಜೊತೆ ಆಟ ಆಡ್ಕೊಂಡು ನಿಂತಿದ್ಲು. ಸೊ ನೋಡ್ತಾ ಇರ್ಬೋದು ಇವನು ಅವ್ರ ಮಗ, ಎರಡನೇವನು. ಇವರು ಅವ್ರ ಅಮ್ಮ ಅಂದರೆ ನಮ್ಮ ಅಮ್ಮನ ಫ್ರೆಂಡು. ಇವನು ದೊಡ್ಡವನು, ಅವ್ರ ಮಗ. ಫ್ರೆಂಡ್ಸ್, ನಾನು ಮತ್ತು ನನ್ನ ಫ್ರೆಂಡ್ಸ್ ಸೌಮ್ಯ ಇಬ್ಬರೂ ಜಾತ್ರೆ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಪಾಪುನ ಮನೇಲೇ ಬಿಟ್ಬಿಟ್ಟು ಅಮ್ಮ ನೋಡ್ಕೊತಾ ಇದ್ರು. ಸೊ ಹೋಗ್ಬಿಟ್ಟು ಬಂದ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇನ್ನು ನೈಟ್ ಹೋದರೆ ತುಂಬಾ ರಶ್ಶು. ಸೊ ಹೋಗ್ಬಿಟ್ಟು ಬರೋಕ್ಕಾಗಲ್ಲ. ಹಾಗೆ ಇವಾಗ ಹೋದರೆ ಇನ್ನು ಅಷ್ಟೊಂದು ಜನ ಇರೋಲ್ಲ. ಹೋಗ್ಬಿಟ್ಟು ಬೇಗ ಬಂದುಬಿಡೋಣ, ಇನ್ನೇನು ನೈಟ್ ಏನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸೊ ನಾವು ಇಬ್ಬರೇನೇ ಹೋಗ್ತಾ ಇದ್ವಿ. ನಾನಂತೂ ರೆಡಿನೇ ಆಗಿರಲಿಲ್ಲ. ಸುಮ್ಮನೆ ಹೋಗೋಣ ಅಂತ ಪ್ಲ್ಯಾನು ಕೂಡ ಇರಲಿಲ್ಲ. ಹಾಗೆ ಹೋಗೋಣ ಅಂತ ಅಂದ್ಕೊಂಡು ಬಂದುಬಿಟ್ಟಿದ್ದೀವಿ ಅಷ್ಟೇ. ಸೊ ನೋಡಿದ್ರೆ ಬಂದು ನಾನೇನು ರೆಡಿನೂ ಕೂಡ ಆಗಿಲ್ಲ. ಸೊ ಜನ ರಶ್ ಇರ್ತಾರೆ. ರಾತ್ರಿ ಹೋದರೆ ರಶ್ ಇರ್ತಾರೆ. ಇವಾಗ ಹೋದ್ರೆ ಇನ್ನು ಅಷ್ಟೊಂದು ಜನ ಏನಿರಲ್ಲ. ಸೊ ಹೋಗ್ಬಿಟ್ಟು ಸುಮ್ಮನೆ ಒಂದು ಸತಿ ರೌಂಡ್ ಹಾಕ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇನ್ನು ಪಾಪ ಬೇರೆ ಇರುತ್ತೆ ಅಲ್ವ, ನೈಟ್ ಇನ್ನು ಅಮ್ಮ ಅವರೆಲ್ಲ ಒಂದು ಸತಿ ಹೋಗ್ಬೋದು. ನಾವಿವಾಗ ಹೋಗಿ ಬಂದುಬಿಟ್ರೆ ಸೊ ನೈಟ್ ಹೋಗೋ ಅವಶ್ಯಕತೆ ಇರಲ್ಲ. ಇವಾಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡೇ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಫೈನಲಿ ಬಂದ್ವಿ ಜಾತ್ರೆ ಹತ್ರ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅಂದರೆ ಈವ್ನಿಂಗ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆದರೆ ಈವ್ನಿಂಗ್ ಬರೋಕ್ಕಾಗಲ್ಲ ಪಾಪು ಇರೋದ್ರಿಂದ.
ಸೊ ಅದಕ್ಕೆ ನಾವು ಇವಾಗೆ ಬಂದು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪಾಪ ಮಲಗಿದ್ಲು. ಹಾಗೆ ಅಮ್ಮನೂ ಕೂಡ ನೋಡ್ಕೊತಾ ಇದ್ರಲ್ಲ, ಬಂದು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಫ್ರೆಂಡ್ಸ್ ಸುತ್ತಲೂ ನೋಡ್ತಾ ಇರ್ಬೋದು ಎಷ್ಟು ಥರ ಸ್ನ್ಯಾಕ್ಸು ಮತ್ತು ಟಾಯ್ಸು ಜ್ಯುವೆಲರೀಸು ಎಲ್ಲ ಅಂಗಡಿಗಳೆಲ್ಲ ಇಟ್ಟಿದ್ರು. ಸೊ ನೋಡೋಕ್ಕೇ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಬೇಗ ಬೇಗ ನೋಡ್ಕೊಂಡು ಇವಾಗ ಪಾಪ ಎದ್ಬಿಡ್ತಾಳೆ, ಅಷ್ಟರಲ್ಲಿ ಮನೆಗೆ ಹೋಗಬೇಕು. ಇವಾಗ ಇದೊಂದು ಸ್ನ್ಯಾಕ್ಸ್ ತೊಗೊಂಡು ತಿನ್ಕೊಂಡು ಹಾಗೆ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದೊಂದು ಸ್ನ್ಯಾಕ್ಸ್ನ ತೊಗೊತಾ ಇದ್ವಿ. ಸೊ ಅವರು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ರು. ಸೊ ಹಾಗೆ ಬನ್ನಿ ಒಂದು ರೌಂಡ್ ತೋರಿಸ್ತೀನಿ ಯಾವುದೇ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಏನಾದ್ರು ಪರ್ಚೇಸ್ ಮಾಡೋಕ್ಕೆ ಮತ್ತು ಸ್ನ್ಯಾಕ್ಸ್ಗಳನ್ನ ತಿನ್ನೋದಕ್ಕೆ ಅಥವಾ ಜ್ಯುವೆಲರೀಸ್ನ ತೊಗೊಳೋದಕ್ಕಾಗಿರ್ಬೋದು ಅಥವಾ ಮನೆ ಡೆಕೋರೇಷನ್ ಐಟಮ್ಗಳಾಗಿರ್ಬೋದು, ಆ ಥರ ಎಲ್ಲದಕ್ಕೂ ಬೆಸ್ಟ್ ಅಂದರೆ ಜಾತ್ರೆ ಅಂತಲೇ ಹೇಳ್ಬೋದು. ಸೊ ನಾವು ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಳೋದಕ್ಕಿಂತ ಸೊ ಈ ಥರ ಜಾತ್ರೆಗಳಲ್ಲಿ ತೊಗೊಳೋದಕ್ಕಿಂತ ಬೆಸ್ಟ್ ಅಂದರೆ ತುಂಬಾ ಆಪ್ಷನ್ಸ್ ಇರುತ್ತೆ. ಅಂದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ. ಸೊ ಇನ್ನು ಬ್ಯಾಂಗಲ್ ಇಷ್ಟಪಡೋರ್ಗಂತೂ ತುಂಬ ಕಲರ್ ಬ್ಯಾಂಗಲ್ಸ್ ಎಲ್ಲನೂ ಸಿಗುತ್ತೆ. ನಾವು ಒಂದು ಬ್ಯಾಂಗಲ್ ಸ್ಟೋರ್‌ಗೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ತುಂಬ ಅಂದರೆ ಅಂದ್ರೆ ಸ್ವಲ್ಪ ಮಾತ್ರ ಕಲೆಕ್ಷನ್ಸ್ ಇರುತ್ತೆ. ಈ ಥರ ಜಾತ್ರೆಗಳಲ್ಲಂತೂ ಎಲ್ಲ ನೋಡ್ಕೊಂಡು ಬಂದು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋಬೋದು. ಫೈನಲ್ ಆಗಿ ನಮ್ಮ ಸ್ನ್ಯಾಕ್ಸ್ ರೆಡಿ ಆಯಿತು. ಇವಾಗ ತಿನ್ಕೊಂಡು ನಾವು ಜಾತ್ರೆನ ನೋಡೋಕೆ ಹೋಗ್ತೀವಿ. ಸೊ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಚಂದಮಾಮ ಕೈ ಚಾಚಿದ ಬಾರೆ ಎಂದು ಗೋಳಾಡಿದ ಇವನ ಬಿಟ್ಟು ಹೋಗಲಾರೆ ಹೂ ಎಂದಳು. ಅಂತರಂಗ ಹಾಲಾಯಿತು ಅಂತೂ ಇಂತು ಹೆಪ್ಪಾಯಿತು ಪ್ರತಿ ಜನ್ಮಕ್ಕಿವಳೇ ಎಂದು ಒಪ್ಪಾಯಿತು. ಅಭಿಮಾನಕ್ಕೂ ಇವಳೇ ಅನುಬಂಧಕ್ಕೂ ಇವಳೇ ಅನುರಾಗವೂ ಇವಳೇ ಅನುಗಾಲವೂ ಇವಳೇನೆ ಪಯಣ ಪ್ರೀತಿಯ. ಇನ್ನು ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಆಪ್ಷನ್ ಇದೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ದೊಡ್ಡವರಿಂದ ಸಣ್ಣ ಮಕ್ಳವರೆಗೂ ತುಂಬಾ ಆಪ್ಷನ್ಸ್ ಇದೆ ಆಟ ಆಡೋದಕ್ಕೆ. ಈ ಮಕ್ಕಳನ್ನಂತೂ ಕರ್ಕೊಬಂದ್ಬಿಟ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಇವಾಗಕ್ಕಿಂತ ನೈಟ್ ಇನ್ನೂ ಚೆನ್ನಾಗಿ ಕಾಣ್ತಾ ಇರುತ್ತೆ ಲೈಟಿಂಗ್ಸ್ ಎಲ್ಲನೂ. ಹಾಗೆ ನಾವು ಕೂಡ ನೋಡ್ತಾ ಇದ್ವಿ ಯಾವ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು. ಸೊ ಯಾವ್ದಾದ್ರು ಒಂದು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದು ಇನ್ನೂ ಅರ್ಧ ಗಂಟೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಕೆಲವು ಮಾತ್ರ ಸ್ವಲ್ಪ ಮಾತ್ರ ಓಪನ್ ಇದ್ದಿದ್ದು. ನೋಡ್ತಾ ಇರ್ಬೋದು ಎಲ್ಲ ಖಾಲಿ ಮಾತ್ರ ಓಡಿಸ್ತಾ ಇದ್ದಾರೆ. ಇನ್ನು ಅಷ್ಟೊಂದೇನು ಓಪನ್ ಆಗಿರಲಿಲ್ಲ. ಯಾವ್ದು ಓಪನ್ ಇತ್ತೋ ಅದನ್ನು ಮಾತ್ರ ಆಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗ್ತಾ ಇದ್ವಿ. ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನುವು. ಫ್ರೆಂಡ್ಸ್ ಫೈನಲಿ ಒಂದು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಟಿಕೆಟ್ನ ತೊಗೊತಾ ಇದ್ದೀವಿ. ನೋಡ್ತಾ ಇರ್ಬೋದು. ಸೊ ಅಲ್ಲಿ ಫುಲ್ಲು ಆ ಗೇಮಲ್ಲಿ ಯಾರೂ ಆಡ್ತಾ ಇಲ್ಲ. ನಾವಿಬ್ಬರೇನೆ ಫಸ್ಟ್ ಟಿಕೆಟ್ ನಾವೇ ಅನಿಸುತ್ತೆ ತೊಗೊತಾ ಇರೋದು. ಸೊ ಅಲ್ಲೂ ಕೂಡ ಯಾರೂ ಇರಲಿಲ್ಲ ನಮ್ಮ ಜೊತೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಫುಲ್ಲು ಒಂದು ರಿಂಗ್ ಫುಲ್ಲೂ ನಾವಿಬ್ಬರೇ ಆಟ ಆಡಿರೋದು. ತುಂಬಾ ಭಯ ಆಗ್ತೈತೆ ಗೇಟ್ ಒಳಗಡೆ ಹೋಗ್ಬೇಕಾದ್ರೇ. ಅಂದರೆ ಅಲ್ಲೋದ್ಮೇಲೆ ಏನು ಭಯ ಅಂತ ಅನಿಸಲ್ಲ, ಆದರೂ ಇಲ್ಲಿ ಕ್ಯೂರಿಯಾಸಿಟಿಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಇದೇನು ಫಸ್ಟ್ ಟೈಮ್ ಅಲ್ಲ ಆಟ ಆಡ್ತಾ ಇರೋದು. ತುಂಬ ಸತಿ ಆಟ ಆಡಿದ್ದೀನಿ, ಅದಕ್ಕೋಸ್ಕರ ಅಷ್ಟೊಂದೇನು ಭಯ ಆಗ್ತಾ ಇರಲಿಲ್ಲ. ಆದರೂ ಏನೋ ಒಂಥರ ಈ ಒಂದು ಮೆಟ್ಲು ಹತ್ತಿ ಅಲ್ಲಿ ಕುತ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಭಯ ಥರ ಅನ್ನಿಸ್ತಾ ಇರುತ್ತೆ. ಜೀವ ಎಂದು ಕೂಡ ಒಂದು ಗಳಿಗೆ ನಿನ್ನ ಮಾತು ಏನೇ ಇರಲಿ ನಿನ್ನ ಮೌನ ನಂದೇನು ನಿಸನಿಯಾಗೆ ಬಂದರೆ ದಯದ ಗತಿಯೇನು ಹೇಳು ನೀನೇ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮನ್ನೇನು ಮಾಡಿದ್ರು ಅಂದರೆ ಒಂದು 10 ನಿಮಿಷ ಮೇಲೆ ಇದೇ ಥರ ನಿಲ್ಲಿಸ್ಬಿಟ್ಟಿದ್ರು. ಏನು ಅನ್ನಿಸ್ತೈತೆ? ನಂಗೆ ತುಂಬಾ ಭಯ ಆಗ್ತಿದೆ. ಮರ್ತೋಗೋರೆ ನಮ್ಮನ್ನ. ಫ್ರೆಂಡ್ಸ್ ನಿಮಗೆ ಮೇಲಿಂದ ವ್ಯೂ ತೋರಿಸ್ತೀನಿ ನೋಡಿ. ಸುತ್ತಮುತ್ತ ಎಲ್ಲ ಹಾಗೆ ನೋಡಿ ಎಲ್ಲಿವರೆಗೂ ಇದೆ ಜಾತ್ರೆ ಅಂತ ಹೇಳ್ಬಿಟ್ಟು. ಸುತ್ತಮುತ್ತ ಫುಲ್ಲು ಕಲರ್ಫುಲ್ಲು ಲೈಟಿಂಗ್ಸು ಎಲ್ಲ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್ ನಿಮಗೆ ಮೇಲಿಂದ ನಾನು ಆರ್ಕೆಸ್ಟ್ರಾ ನಡೆಯೋ ಜಾಗನೂ ಕೂಡ ತೋರಿಸ್ತೀನಿ ನೋಡಿ. ಅಲ್ಲೇ ಆರ್ಕೆಸ್ಟ್ರಾ ನಡೆಯೋದು. ಸೊ ನೈಟ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಇವಾಗ ಸ್ಟಾರ್ಟ್ ಆಗಿರಲಿಲ್ಲ ನಾವು ಬಂದಾಗ. ಸೊ ಇನ್ನೇನು ಇದು ಒಂದು 2 ಅವರಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್ ಮೇಲಿಂದ ನೋಡಿ ರಾಮನಗರದ ವ್ಯೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಗಾಳಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇತ್ತು.
ಇವಾಗ ಮತ್ತೆ ಬೇರೆ ಏನಾದರೂ ಗೇಮ್ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡು ಹಾಗೆ ನೋಡ್ತಾ ಇದ್ವಿ. ಬೇರೆ ಏನು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಇದೊಂದು ಆಡಿದ್ವಿ. ಇದೇನು ಅಂತಂದರೆ ಅಲ್ಲಿ ಒಂದು 3 ಚೊಂಬಿಟ್ಟಿದ್ದಾರೆ. ಈ ವಾಲಿಬಾಲಿಂದ ಅದನ್ನು ಬೀಳಿಸಿದ್ರೆ ಅವ್ರಿಗೆ 100 ರುಪೀಸ್ ಅಂತೆ. 20 ರುಪೀಸ್ ಅಷ್ಟೇ ಪರ್ ಟಿಕೆಟು. ಸೊ ಅದು ಬೀಳಲ್ಲ ಅಂತ ನಮಗೂ ಕೂಡ ಗೊತ್ತು. ಆದರೂ ಒಂದು ಸತಿ ಇರಲಿ ಅಂತ ಹೇಳ್ಬಿಟ್ಟು ಆಡಿದ್ವಿ. ಸೊ ಅದು ಬೀಳಲಿಲ್ಲ. ಫ್ರೆಂಡ್ಸ್ ಫೈನಲ್ ಆಗಿ ಇದೊಂದು ಪುಟಾಣಿ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಟಿಕೆಟ್ನ ತೊಗೊತಾ ಇದ್ದೀವಿ. ಇದೊಂದು ಪುಟ್ಟು ಟ್ರೈನು. ಸೊ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದು ಓಪನ್ ಇತ್ತು. ಕೆಲವೊಂದು ಬೇರೆ ಕಡೆ ಎಲ್ಲ ಕೇಳಿದ್ವಿ, ಇನ್ನೂ ಓಪನ್ ಇಲ್ಲ ಇನ್ನೂ ಅರ್ಧ ಗಂಟೆ 1 ಅವರ್ ಅಂತ ಹೇಳ್ತಾ ಇದ್ರು. ಸೊ ಇದು ಓಪನ್ ಇತ್ತಲ್ಲ ಅಂದ್ಬಿಟ್ಟು ಇದಕ್ಕೆ ಟಿಕೆಟ್ ತೊಗೊತಾ ಇದ್ವಿ. ನೀನು ನಾ ಚೆಲುವಿನ ಬಲೆಯಲಿ ಒಲವಿನ ಮೀನು ನಾ ಸೆರಗಿನ ಗಿರಿಯಲಿ ವಿಲವಿಲ ಹಾಡುನ ಧರೆಗೆ ಇಳಿದ ಅಪ್ಸರೆ ನಗುವೆ ನಿನಗೆ ಒಡವೆ ಸರಳ ವಿರಳ ಫ್ರೆಂಡ್ಸ್ ಫೈನಲಿ ಗೇಮ್ ಎಲ್ಲ ಆಡಿದ್ದಾಯಿತು. ಇವಾಗ ಖುಷಿಗೆ ಏನಾದರೂ ಸ್ವಲ್ಪ ಆ ಟಾಯ್ಸ್ನ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಇವಾಗ ಮನೆಗೆ ಹೋಗೋದು ಅಷ್ಟೇನೆ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು. ಅಂದರೆ ಎಷ್ಟೊಂದು ದಿನ ಆಗಿತ್ತು. ಆಗಲೇ ಅಂದರೆ ಲಾಸ್ಟ್ ಇಯರು ಕೂಡ ನಾನು ಅಷ್ಟೊಂದು ಗೇಮನ್ನು ಆಡೋಕ್ಕೆ ಆಗಿರಲಿಲ್ಲ, ಜನ ಜಾಸ್ತಿ ಇದ್ದರು ಅಂತ ಹೇಳ್ಬಿಟ್ಟು. ಸೊ ಈ ಸತಿನೇ ಇಷ್ಟೊಂದು ಚೆನ್ನಾಗಿ ಅಂದರೆ ಫ್ರೀಯಾಗಿ ಜನಗಳು ಇಲ್ದಿರ ಆಡಿರೋದು. ಸೊ ಆ ರಿಂಗಲ್ಲಂತೂ ನಾನು ಸೌಮ್ಯ ಇಬ್ಬರೇ ಆಟ ಆಡಿದ್ದೀವಿ. ಯಾರೂ ಇರಲಿಲ್ಲ, ಅದು ಜಾಸ್ತಿನೇ ಆಟ ಆಡಿಸಿದ್ರು. ಸೊ ಬೇರೆ ಟೈಮ್ಗಿಂತ ಜನಗಳು ಜಾಸ್ತಿ ಇದ್ದರೆ ಜನಗಳು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಬೇಗ ಒಂದು ಸ್ವಲ್ಪ ಆಟ ಆಡಿಸ್ತಾರೆ, ನಿಲ್ಲಿಸ್ಬಿಡ್ತಾಯಿದ್ರು. ಇವಾಗ ಜನ ಏನು ಅಷ್ಟೊಂದು ಇರಲಿಲ್ಲ ಅಂದ್ಬಿಟ್ಟು ಜಾಸ್ತಿನೇ ಆಟ ಆಡಿಸಿದ್ರು. ಸೊ ಇವಾಗ ಪಾಪಗೇನಾದ್ರು ಟಾಯ್ಸ್ ತೊಗೊಂಡು ಮನೆಗೆ ಹೋಗೋದಷ್ಟೇ. ಸೊ ಅದಕ್ಕೆ ನೋಡ್ತಾ ಇದ್ದೀವಿ ಏನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಇನ್ನು ಅದು ಪುಟ್ಟ ಮಗು, ಅದೇನಿನ್ನ ದೊಡ್ಡ ಆಟ ಸಾಮಾನೆಲ್ಲ ಆಟ ಆಡೋಕ್ಕೆ ಬರಲ್ಲ ಅವಳಿಗೆ. ಸೊ ಅವಳಿಗೆ ಸೌಂಡ್ ಬರೋಂಥದ್ದು, ಸೊ ಆ ಥರ ಏನೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇದೊಂದು ಸೌಂಡ್ ಬರೋ ಥರ ಈ ಒಂದು ಟಾಯ್ನ ತೊಗೊಂಡು ಇವಾಗ ಮನೆಗೆ ಹೋಗೋದಷ್ಟೇ. ಪಾಪ ಎದ್ಬಿಡುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ಆದರೆ ಪಾಪು ಎದ್ಬಿಡುತ್ತೆ ಅಂದ್ಬಿಟ್ಟು ಸೊ ಬೇಗ ಆಟ ಆಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಗಾಡಿನ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ವಿ. ಸೊ ಇವಾಗ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಬೆಳಗ್ಗೆ ಯಾವತ್ತೂ ಅಂದರೆ ಇಷ್ಟು ವರ್ಷದಲ್ಲಿ ಒಂದು ಸತಿನೂ ಬೆಳಗ್ಗೆ ಹೊತ್ತು ಬಂದಿಲ್ಲ ನಾನು. ಯಾವಾಗ ಹೋಗಿದ್ರೂ ನೈಟೇನೆ ಹೋಗ್ತಾ ಇದ್ದಿದ್ದು ಆಟ ಆಡೋಕ್ಕೆಲ್ಲನೂ. ಇದೇ ಸತಿನೇ ಸಂಜೆ ಬಂದಿರೋದು. ನಿಜ ಹೇಳ್ಬೇಕಂದ್ರೆ ಇದೇ ಬೆಸ್ಟ್ ಅನಿಸುತ್ತೆ. ರಾತ್ರಿ ಹೊತ್ತಂತೂ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಜನ ಇರ್ತಾರೆ. ಎಲ್ಲಿ ನೋಡಿದ್ರು ಸೌಂಡು, ತಲೆನೇ ನೋವು ಬಂದ್ಬಿಡುತ್ತೆ, ಅಷ್ಟೊಂದು ಸೌಂಡ್ ಮಾಡ್ತಿರ್ತಾರೆ. ಇದಂತೂ ಆರಾಮಾಗಿ ಇವಾಗ ಬಂದು ಹೋಗ್ತಾ ಇದ್ದೀವಿ. ಏನೂ ರಿಸ್ಕ್ ಅಂತಲೇ ಅನಿಸಿಲ್ಲ. ಚೆನ್ನಾಗಿತ್ತು ಮತ್ತು ಎಂಜಾಯ್ ಕೂಡ ಮಾಡಿದ್ವಿ. ತುಂಬ ದಿನ ಆಗೋಗಿತ್ತು ಈ ಥರ ಎಂಜಾಯ್ ಮಾಡಿ. ಸೊ ಮನೇಲೇ ಇದ್ದು ಬೋರ್ ಆಗ್ಬಿಟ್ಟಿತ್ತು. ಇವತ್ತಂತೂ ಒಂಥರ ಮೈಂಡ್ ಫ್ರೆಶ್ ಆಗಂಗೆ ಅನಿಸ್ತು. ಸೊ ಹಾಗೆ ಮನೆಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು, ಇವಾಗ ತೊಗೊಂಡು ಮನೆಗೆ ಹೋಗ್ಬೇಕಷ್ಟೇ. ಓಕೆ ಫ್ರೆಂಡ್ಸ್, ನಾನು ಮನೆಗೆ ಹೋದ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಚಿಕ್ಕಮ್ಮ ಬಂದಿದ್ರು ಮನೆಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆನೇ ಬರಬೇಕಾಗಿತ್ತು, ಅವರೇನೋ ರೀಸನಿಂದ ಬರಲಿಲ್ಲ. ಇವಾಗ ಸಂಜೆ ಬಂದಿದ್ದರು. ಹಾಗೆ ಖುಷಿನ ನೋಡಿಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸೊ ನೋಡ್ತಾ ಇರ್ಬೋದು ಮನೆ ತುಂಬ ಮಕ್ಕಳು ಎಲ್ಲ ಟಾಯ್ಸ್ನ ಇಟ್ಕೊಂಡು ಎಲ್ಲ ಸೌಂಡ್ ಮಾಡ್ತಾ ಬಿದ್ದಿದ್ರು. ಹೊಸದಲ್ವ ಮಕ್ಳಿಗೆ ಹಾಗೆ ಜೋಶು ಇಟ್ಕೊಂಡು ಫುಲ್ಲು ಸೌಂಡ್ ಮಾಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು ಎಲ್ಲ ಮನೆ ತುಂಬ ಎಲ್ಲ ಮಕ್ಳುಗಳೇನೇನೆ. ಸೊ ಈಗ ಹಾಗೆ ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಅಮ್ಮ. ಸೊ ಅಲ್ಲಿ ಮಾತಾಡ್ತಾ ಇದ್ರಲ್ಲ ಅವರು ನಮ್ಮ ಅಜ್ಜಿ. ನನಗೆ ಅಜ್ಜಿ ಆಗ್ಬೇಕಂದ್ರೆ ನಮ್ಮ ಚಿಕ್ಕಮ್ಮ ಅವರ ಅಮ್ಮ. ಇವರಿಬ್ಬರು ಅವ್ರು ನಮ್ಮ ಚಿಕ್ಕಮ್ಮ ಅವರ ಮಕ್ಕಳು. ಲಾಸ್ಟ್ ಇಯರು ಬೆಳಗ್ಗೆನೇ ಬಂದಿದ್ದರು. ಈ ಸತಿ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಸಾಯಂಕಾಲ ಬಂದಿದ್ದರು. ಸೊ ಅದಕ್ಕೆ ಹೇಳಿಸ್ತಾ ಇದೆ ಬ್ಲಾಗಲ್ಲಿ. ಫ್ರೆಂಡ್ಸ್ ಊಟ ಏನಪ್ಪ ಅಡುಗೆ ನಮ್ಮಲ್ಲಿ ಏನೇನಪ್ಪ ಮಾಡಿದ್ರು ಅಂದರೆ ನಾನು ಮತ್ತೆ ಬಿಟ್ಟಿದ್ದೆ ಫ್ರೆಂಡ್ಸ್. ಅಡುಗೆ ಇದು ಏನೇನು ಅಂತ ತೋರಿಸದೆ ಮರ್ತ್ಬಿಟ್ಟಿದ್ದೆ. ಸೊ ಹಾಗೆ ನಾನು ತಿನ್ನಬೇಕಾದ್ರೆ ನೆನಪಾಯಿತು, ಅದು ನೈಟ್ ತಿನ್ನಬೇಕಾದ್ರೆ ನೆನಪಾಯಿತು. ನೋಡ್ತಾ ಇರ್ಬೋದು ಮಟನ್ ಸಾಂಬಾರು, ಕಬಾಬು, ಚಿಕನ್ ಫ್ರೈ ಮತ್ತು ಬೋಟಿ ಗೊಜ್ಜು, ಒಂದು ಮೊಟ್ಟೆ. ಫ್ರೆಂಡ್ಸ್ ನಾನೇನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲ್ಲ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕಾನ್ನ ಕ್ಲಿಕ್ ಮಾಡೋದ್ರಿಂದ
ಸೊ ನಾನು ಮಾಡುವಂಥ ಎಲ್ಲ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.